ಹಾಯ್, ನಮಸ್ಕಾರ. ಸಿದ್ದು ಶೋಭಾ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಫ್ರೆಂಡ್ಸ್. ಈ ದಿನ ಸೋಮವಾರ ಟಿಫಿನ್ಗೆ ನಾನೇನು ಮಾಡ್ತಾಯಿದ್ದೀನಿ, ಟಿಫಿನ್ಗೆ ಅಂತಲ್ಲ, ಊಟಕ್ಕೆ ಟಿಫಿನ್ಗೆ ಎರಡಕ್ಕೂ ಸೇರಿ ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಒಂದು ಕಡೆ ಇಡ್ತಾಯಿದ್ದೀನಿ. ಎರಡು ಗಡ್ಡೆ ಈರುಳ್ಳಿ ಕರಿಬೇವು ತಗೊಂಡಿದ್ದೀನಿ. ಸ್ವಲ್ಪ ಸಿಂಪಲಾಗಿ ಫ್ರೆಂಡ್ಸ್, ಬೇರೆ ಇನ್ನೇನಿಲ್ಲ. ಟೊಮೆಟೊ ಗೊಜ್ಜು ಮಾಡೋಣ ಅಂತ. ನೀವು ಮಾಡ್ತೀರಿ ಇಲ್ಲ ಅಂತ ಹೇಳಿಲ್ಲ. ಇವಾಗ ನಮ್ಮ ಮನೆಯಾಗ ಈ ಥರ ಮಾಡ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ. ಸಿಂಪಲಾಗಿ ಇವತ್ತು ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಸ್ವಲ್ಪ ಹೊರಗಡೆ ಹೋಗಬೇಕು. ಹಂಗಾಗಿ ಲೈಟಾಗಿ ಟೊಮೆಟೊ ಗೊಜ್ಜು ಅನ್ನ ಮಾಡಿಬಿಟ್ರೆ ಸಾಯಂಕಾಲ ಎಷ್ಟು ಬರುತ್ತೆ ಏನೋ ಬರೋದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಬೇಗ ಈರುಳ್ಳಿ ಎಲ್ಲ ಮ್ಯಾಚ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಅಂತೀರಿ. ಇನ್ನೊಂದು ಯಾರು ನೋಡೋದೇ ಇಲ್ಲ, ಕಮೆಂಟ್ ಮಾಡೋದೇ ಇಲ್ಲ ಫ್ರೆಂಡ್ಸ್. ನಮ್ಮಂಥವ್ರಿಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ ನೋಡಿ. ನಮಗೂ ಒಂಥರ ಖುಷಿ ಆಗ್ತೈತೆ, ನಮಗೂ ಮಾಡೋಕ್ಕೆ. ಏನಕ್ಕೋಸ್ಕರ ಮಾಡ್ತೀರಿ ನೀವು ನೋಡಿ, ಒಂದು ಸಪೋರ್ಟ್ ಮಾಡಿರಿ ಅಂತ. ನಾವು ಮಾಡೋ ಅಡುಗೆ ನೀವು ಒಂದು ಟೇಸ್ಟ್ ನೋಡಿ ಫ್ರೆಂಡ್ಸ್, ಪ್ಲೀಸ್. ನಿಮ್ಮ ಮನೆಗೆ ನಾಷ್ಟ ಏನು ಮಾಡಿದ್ರೆ ಅದು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ನನ್ನಾಗೆ ಅಡುಗೆ ಮಾಡಿಕೊಡ್ತೇನೋ ಹೇಳಿ. ನಿನ್ನೆದು ಚಿಕನ್ ಫ್ರೈ, ಮಟನ್ನು ತಲೆಯ ಮಟನ್ ಮಾಡಿದ್ದೆ, ಅದು ಹಂಗೆ ಐತೆ. ಇವತ್ತು ಸೋಮವಾರ ತಿನ್ನಲ್ಲ, ಹಂಗಾಗಿ ಇವಾಗ ಸಿಂಪಲಾಗಿ ಟೊಮೆಟೊ ಗೊಜ್ಜು ಮಾಡಿಟ್ಬಿಡೋಣ. ನನ್ನ ಮಗನಿಗೆ ಸ್ವಲ್ಪ ಈ ಥರ ಮಾಡಿದ್ರೆ ತುಂಬಾ ಇಷ್ಟ. ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊತಾನೆ. ಹಂಗಾಗಿ ಮಾಡಿಟ್ಬಿಡೋಣ ಅಂದ್ಕೊಂಡು ಈ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇವಾಗ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ನಾನು ಒಂದು 5 ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. 5 ಟೊಮೆಟೊ ಹಣ್ಣು ತೊಳೆದು ಎತ್ಕೊಂಡಿದ್ದೀನಿ.
ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಂಗೆ ಆ ಎಣ್ಣೆಗೆ ಫ್ರೈ ಆಗಿಬಿಡುತ್ತೆ. ನೀರು ಹಾಕಿದ್ರೆ ನನ್ನ ಮಗನಿಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಟೊಮೆಟೊ ಗೊಜ್ಜು ಮಾಡಿಟ್ಬಿಟ್ರೆ ಸ್ವಲ್ಪ ಒಂದಷ್ಟು ಅನ್ನ ತಿನ್ಕೊತಾನೆ. ಏನೇನು ಟಿಫನ್ ಮಾಡೋಣ ಅಂದ್ಕೊಂಡ್ರೆ ಅವನು ಒಬ್ಬ ತಿಂತಾನೆ. ಇವಾಗ ನಮಗೆ ಟೈಮ್ ಸಿಕ್ಕಿದ್ರೆ ಊಟ ಮಾಡ್ತೀವಿ, ಇಲ್ಲಾಂದರೆ ನೆನ್ನೆಗೆ ಸ್ವಲ್ಪ ಮುದ್ದೆ ಉಳ್ದೈತೆ, ಮುದ್ದೆ ಊಟ ಮಾಡ್ಕೊಂಡು ಮುದ್ದೆ ಹಾಕಿ ಮೊಸರು ಹಾಕೊಂಡು ಕುಡಿಯೋಣ ಅಂದ್ಕೊಂಡಿದ್ದೀನಿ ನಾನು ಇವತ್ತು. ಬನ್ನಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೀನಿ, ಅದು ಸ್ವಲ್ಪ ಬೇಯಲಿ ಒಂದು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಇದಾಗ್ತೈತೆ, ತಲ ಹಿಡಿದ್ಬಿಡುತ್ತೆ. ಸ್ವಲ್ಪ ಆವಾಗ ಕಲಿಸ್ಕೊಡ್ತಾಯಿರಿ. ಟೊಮೆಟೊ ಸ್ವಲ್ಪ ಚೆಂದಾಗಿ ಬೆಂದ್ರೇ ಅದ್ರ ಇದು ಇರೋದು. ನೋಡಿ ಈ ಥರ ನೀರು ಬಿಡುತ್ತೆ. ಬನ್ನಿ ಫ್ರೆಂಡ್ಸ್, ಇದಕ್ಕೆ ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ನೋಡಿ ಇದ್ರಾಗಿ ಮಟಕ್ಕೆ ನೀರು ಬಿಟ್ಕೊಂಡೈತೆ. ನಾವು ಮಾಡಿ ಅಡುಗೆನೂ ಸ್ವಲ್ಪ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಚಾನಲ್ಗೂ ಒಂದು ಕಮೆಂಟ್ ಮಾಡಿ, ಅಡುಗೆ ಹೆಂಗಿದೆ ಏನು ಅಂತ. ಕನಿಷ್ಠ ಒಂದು 100 ಜನನೂ ನೋಡ್ತಾ ಇಲ್ಲ ಫ್ರೆಂಡ್ಸ್, ನಂಗೆ ತುಂಬಾ ಬೇಜಾರಾಗುತ್ತೆ. ನೀವು ನೋಡಿ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ನಮಗೂ ಖುಷಿ ಆಗೋದು. ನೋಡಿ ಸ್ಪೂನಾಗ 3 ಸ್ಪೂನು ಖಾರದ ಹುಡಿ ಹಾಕ್ಕೊತೀನಿ. ಖಾರದ ಹುಡಿ ಅಂದರೆ ಸಾಂಬಾರು ಪುಡಿನೇ ಹಾಕ್ಕೊತೀನಿ. ಸಿಂಪಲಾಗಿ ಟೊಮೆಟೊ ಗೊಜ್ಜು, ಜಾಸ್ತಿ ಏನು ಇಲ್ಲ. ಹಿಂಗೆ ಮಾಡಿದ್ರೇ ಇಷ್ಟ ನನ್ನ ಮಗಂತ. ಒಂಚೂರು ಒಂದು ಚಿಟಿಕೆ ಅರಿಶಿನ ಹಾಕ್ಕೊತೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಇದು ಸಿಂಪಲಾಗಿ ಮಾಡ್ತೀರಿ, ಅಷ್ಟೇ ಚೆಂದಾಗಿರ್ತೈತೆ. ರೈಸ್ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಚೆಂದಾಗಿರ್ತೈತೆ. ನೋಡಿ ಇದು ಬೇರೆ ಇನ್ನೇನು ಹಾಕಲ್ಲ, ಇಷ್ಟೇ. ಇದು ಸ್ವಲ್ಪ ಸಾಂಬಾರು ಪುಡಿ ಇದು ಹಾಕಿದ್ದೀನಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಂಟ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಾಗಿ ಇಕ್ಕಿದ್ದೀನಿ. ಪ್ಲೇಟ್ ಮುಚ್ಚಿಬಿಡೋಣ. ಒಂದು ಸ್ವಲ್ಪ ಹೊತ್ತಾದಮೇಲೆ ಯಾವ ಥರ ಆಗೈತೆ ಅಂತ ನಾನು ತೋರಿಸ್ತೀನಿ. ನೋಡ್ರಿ ಈ ಥರ ಆಗೈತೆ. ಇದಕ್ಕೆ ಸ್ಪೈಸ್ ಮಾಡಿಬಿಟ್ಟು ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತೈತಿ. ಗ್ಯಾಸ್ ಆಫ್ ಮಾಡಿದ್ರೆ
ಸಾರಿ ಎಲ್ಲಿಲ್ಲ. ರೈಸು ಇಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಈ ಸಣ್ಣ ಸಣ್ಣ ವಿಡಿಯೋಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.